ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತು, ಹಾಗಾಗಿ ಲಕ್ಷ್ಮಿಗೆ ಪ್ರಿಯವಾದ ಪ್ರಸಾದವನ್ನು ನಾನು ತೋರಿಸ್ತಾ ಇದ್ದೀನಿ. ಸಜ್ಜಿಗೆ ಯಾವ ರೀತಿ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಲಕ್ಷ್ಮೀ ತಾಯಿಗೆ ಹಲವಾರು ಪ್ರಸಾದ ಅಥವಾ ನೈವೇದ್ಯ ತುಂಬ ಪ್ರಿಯವಾದದ್ದು, ಅದರಲ್ಲಿ ಸಜ್ಜಿಗೆ ಕೂಡ ಒಂದು. ಹಾಗಿದ್ರೆ ಯಾಕೆ ವೆಯ್ಟ್ ಮಾಡೋದು, ಬನ್ನಿ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ. ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲೇ ಮಾಡ್ಬೋದು ಇದನ್ನು. ನಾನು ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ, ಹಾಗೆ ಒಂದಷ್ಟು ಡ್ರೈ ಫ್ರೂಟ್ಸು ಲೈಕ್ ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ 1/2 ಕಪ್ ಅಷ್ಟು ರವೆ, ಅದರಲ್ಲಿ ಹಾಫ್ ತೊಗೊಂಡಿದ್ರೆ ಅದರಲ್ಲಿ 1/2 ಕಪ್ ಅಷ್ಟು ಸಕ್ಕರೆ ತೊಗೊಂಡು ಒಂದು ಸ್ವಲ್ಪ ಏಲಕ್ಕಿ ತೊಗೊಂಡಿದ್ದೀನಿ. ಈಗ ಗ್ಯಾಸ್ನ ಆನ್ ಮಾಡಿ ನಾವು ಅದ್ರ ಮೇಲೆ ಒಂದು ಪ್ಯಾನ್ನ ಇಡ್ತಾಯಿದ್ದೀವಿ. ನಾನು ಇಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ತಾ ಇರೋದ್ರಿಂದ ಚಿಕ್ಕ ಪ್ಯಾನ್ನ ಇಟ್ಕೊಂಡಿದ್ದೀನಿ. ಸೊ ಪ್ಯಾನು ಸ್ವಲ್ಪ ಪ್ರೀ ಹೀಟ್ ಆದ ತಕ್ಷಣ ನಾವು ಸ್ವಲ್ಪ ತುಪ್ಪನ ಹಾಕ್ಕೊಂಡು ನಾವು ತೊಗೊಂಡಿರುವಂತಹ ರವೆನ ನೀಟಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ತುಪ್ಪದಲ್ಲಿ. ಸೊ ರವೆ ಹೆಂಗೆ ಫ್ರೈ ಆಗುತ್ತೆ ಅಂತ ಗೊತ್ತಾಗುತ್ತೆ ಅಂದರೆ ನೋಡಿ, ಇವಾಗ ರವೆ ಮತ್ತು ತುಪ್ಪ ಒಂದಕ್ಕೊಂದಕ್ಕೂ ಫುಲ್ ಮಿಕ್ಸ್ ಆಗೋಗಿದೆ. ಇಲ್ಲಿ ತುಪ್ಪದ ಅಂಶ ಒಂದು ಸ್ವಲ್ಪ ಕೂಡ ಕಾಣಿಸ್ತಾ ಇಲ್ಲ. ಸೊ ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ ಅಂತ, ಹಾಗೆ ಇದ್ರದ್ದು ಸ್ಮೆಲ್ ಕೂಡ ಚೆನ್ನಾಗಿ ಬರುತ್ತೆ. ಆವಾಗ ನೀವು ಫ್ಲೇಮ್ನ ಆಫ್ ಮಾಡಿಕೊಂಡು ಒಂದು ಸಪ್ರೇಟ್ ಬೌಲ್ಗೆ ಎತ್ತಿಟ್ಕೊಬೇಕಾಗುತ್ತೆ. ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ. ನೆಕ್ಸ್ಟು ಸೇಮ್ ಅದೇ ಪ್ಯಾನ್ಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮತ್ತು ನಾವು ತೊಗೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡ್ಕೊಬೇಕಾಗುತ್ತೆ. ತುಂಬ ಬೇಗ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು ಈ ಪ್ರಸಾದನ ನಾವು. ಸೊ ಇನ್ನು ಮುಂದಿನ ವೀಡಿಯೋಗಳಲ್ಲಿ ಲಕ್ಷ್ಮಿಗೆ ಇಷ್ಟವಾದ ಪ್ರಸಾದ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ವೆಯ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ಪ್ಯಾನ್ಗೆ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ ಎಲ್ಲನೂ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡ್ಕೊಂಡು ಅದನ್ನು ಕೂಡ ಸ್ವಲ್ಪ ಪಕ್ಕಕ್ಕೆ ಎತ್ತಿಟ್ಕೊಬೇಕು. ಸೊ ಇದಂತೂ ಆಲ್ಮೋಸ್ಟ್ ಎಲ್ಲ ದೇವ್ರ ನೈವೇದ್ಯಕ್ಕೂ ಇದನ್ನು ನಾವು ಮಾಡೇ ಮಾಡ್ತೀವಿ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಆಗಲಿ, ಪ್ರತಿಯೊಂದಕ್ಕೆ ಆಗಲಿ, ಎಲ್ಲದಕ್ಕೂ ಮಾಡ್ತಾಯಿರ್ತೀವಿ. ಸೊ ತುಂಬ ಈಸಿ ಆ್ಯಂಡ್ ಸಿಂಪಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು ಅದೇ ಪ್ಯಾನ್ಗೆ ನಾನು ಸ್ವಲ್ಪ ನೀರನ್ನ ಹಾಕ್ಕೊಂಡು ಅದು ಕುದೀತಾ ಇರಬೇಕಾದ್ರೆ ನಾವು ತೊಗೊಂಡಿರುವಂತಹ ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಸಕ್ಕರೆ ಮತ್ತು ನೀರು ಫುಲ್ಲು ಮಿಕ್ಸ್ ಆಗಬೇಕು. ಆ ರೀತಿ 1-2 ಕುದಿ ಬರ್ಸ್ಕೊಬೇಕು ನಾವು. ನೋಡಿ ಈಗ ನೀರು ಕುದೀತಾ ಇದೆ, ಅದೇ ನೀರಿಗೆ ನಾವೀಗ ಹುರ್ಕೊಂಡಿರುವಂತಹ ರವೆನ ಹಾಕ್ಕೊಂಡು ನೀಟಾಗಿ 1 ಗಂಟೆ ಇಲ್ಲದೆ ನೀಟಾಗಿ ಒಂದು ನಿಮಿಷ ನೀವು ಈ ಥರ ತಿರುಗಿಸ್ಕೊಳ್ಳಿ ಸಾಕು. ಸೊ ಈ ಥರ ಸ್ಟಿರ್ ಮಾಡಿಕೊಂಡ್ರೆ ನಮಗೆ ಒಂದಕ್ಕೊಂದು ರವೆ ಅಂಟೋದಿಲ್ಲ, ತುಂಬ ಉದ್ರಾಗಿ ಬರುತ್ತೆ. ನೀವು ನೋಡ್ತಾ ಇರ್ಬೋದು, ರವೆ ಒಂದು ಸ್ವಲ್ಪನೂ ಇಲ್ಲಿ ಗಂಟಾಗಿಲ್ಲ, ಆ ರೀತಿ ಬರುತ್ತೆ. ಸೊ ಅದನ್ನು ನೀವು 1-2 ನಿಮಿಷ ಕುಕ್ ಆಗಬೇಕು. ಎಲ್ಲಿವರೆಗೆ ಅಂತ ಹೇಳಿದ್ರೆ ಆ ನೀರೆಲ್ಲ ಹಿಂಗಿ ನಮಗೆ ಸ್ವಲ್ಪ ಗಟ್ಟಿ ಅದಕ್ಕೆ ಬರಬೇಕು. ಸೊ ಈಗ ಆಲ್ಮೋಸ್ಟ್ ನೀರೆಲ್ಲ ಹಿಂಗೋಗಿದೆ. ಈ ಟೈಮಲ್ಲಿ ನಾನು ಮತ್ತೆ 1 ಟೇಬಲ್ ಸ್ಪೂನ್ ಆಫ್ ತುಪ್ಪನ ಹಾಕ್ಕೊಂಡು ನೀಟಾಗಿ ಅದನ್ನು ಒಂದಕ್ಕೊಂದಿಗೆ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಯಾವುದೇ ಸ್ವೀಟ್ ಇದ್ದರೂ ಕೂಡ ನಮಗೆ ಪೇಷನ್ಸ್ ಇರಬೇಕು, ಆವಾಗ ಮಾತ್ರ ಸ್ವೀಟ್ ಚೆನ್ನಾಗಾಗಕ್ಕೆ ಸಾಧ್ಯ. ಸೊ ಈಗ ಅದು ಆಲ್ಮೋಸ್ಟ್ ಆಗಿದೆ. ಈಗ ನಾವು ತುಪ್ಪದಲ್ಲಿ ಕರೆದಿಟ್ಕೊಂಡಿರುವಂತಹ ಡ್ರೈ ಫ್ರೂಟ್ಸ್ನ ಹಾಕ್ಕೊಂಡು 1-2 ಸಲ ಮಿಕ್ಸ್ ಕೊಡಬೇಕು. ಸೊ ಇದೀಗ ಕುಕ್ ಆಗಿದೆ ಅಂತ ಗೊತ್ತಾಗೋಕ್ಕೆ ನೋಡಿ, ಇವಾಗ ನಾನು ಹಿಂಗೆ ಅದನ್ನು ಸ್ಪೂನಿಂದ ಅದನ್ನು ತೆಗಿತಾ ಇದ್ದರೆ ಎಲ್ಲ ಒಂದಕ್ಕೊಂದಕ್ಕೆ ಅಂಟ್ಕೊಂಡಿದೆ. ಇವಾಗ ರೆಡಿಯಾಗಿದೆ ಅಂತ. ಸೊ ಇವಾಗ ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಸೊ ಹಾಕ್ಕೊಂಡ್ರೆ ಇವಾಗ ರೆಡಿ ಆಯಿತು ನಮ್ಮ ಸಜ್ಜಿಗೆ. ಆ್ಯಂಡ್ ಸಜ್ಜಿಗೆ ಮತ್ತು ಕೇಸರಿ ಬಾತ್ಗೆ ತುಂಬ ಡಿಫ್ರೆನ್ಸ್ ಇದೆ. ಸಜ್ಜಿಗೆಗೆ ನಾವು ಫುಡ್ ಕಲರ್ ಹಾಕಲ್ಲ ಅಥವಾ ಪೈನಾಪಲ್ ಹಾಕಲ್ಲ. ಸೊ ಕೇಸರಿ ಬಾತ್ಗಾದರೆ ಹಾಕ್ತೀವಿ. ಇದು ಆಲ್ಮೋಸ್ಟ್ ಎಲ್ಲ ದೇವ್ರ ನೈವೇದ್ಯಕ್ಕೂ ನಾವು ಇಟ್ಟು ಪೂಜೆ ಮಾಡೋಂಥದ್ದು. ಐ ಹೋಪ್ ಎಲ್ಲರಿಗೂ ಈ ಒಂದು ನೈವೇದ್ಯ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ.